50 ವರ್ಷದ ಹಿಂದೆ ಎಲ್ಲಿ ನೋಡಿದ್ರು ಊರಲ್ಲಿ ಕವಳಿ ಮೊಟ್ಟೆಗಳು ಇರ್ತಿತ್ತು. ಬೇಲಿ ಸಾಲಲ್ಲಿ, ಜಮೀನ್ ಹತ್ರ, ಆ, ಇದು ಕೃಷಿ ಜಮೀನಿನ ಬ್ಯಾಣಗಳಲ್ಲಿ ಈ ರೀತಿ ಕವಳಿ ಮೊಟ್ಟೆಗಳು ಇರ್ತಿತ್ತು. ಇವೆಲ್ಲವೂ ಮುಂಗಾರು ಪೂರ್ವದಲ್ಲಿ ಕಾಯಿ ಬಿಟ್ಟು ಹಣ್ಣಾಗ್ತಿತ್ತು. ಹಣ್ಣುಗಳನ್ನು ಆರಿಸ್ಕೊಂಡು ತಿಂತಿದ್ವಿ. ಮತ್ತೆ ಕವಳಿ ಕಾಯಿನಲ್ಲಿ ಉಪ್ಪಿನಕಾಯಿ ಇದನ್ನೆಲ್ಲ ಹಾಕೋದ್ರ ಜೊತೆಗೆ ಅದರಲ್ಲಿ ಒಂದು ವಿಶೇಷವಾದಂಥ ಮಂದನ ಗೊಜ್ಜು ಅಂತ ಮಾಡ್ತಾರೆ. ಈ ಮಂದನ ಗೊಜ್ಜು ಮಾವಿನ ಮಂದನ ಗೊಜ್ಜು ಮಾಡ್ದಂಗೆ ಮಾಡ್ತಾರೆ, ಆದರೆ ಇದರ ಘಮ ಮತ್ತು ರುಚಿ ಬೇರೆ. ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಇಲ್ಲಿ ಪಟ್ಟಿನಲ್ಲಿದೆ ನೋಡಿ. ಇವೆಲ್ಲವನ್ನು ನೋಡಿ, ಈ ರೀತಿಯ ಎಲ್ಲ ವಸ್ತುಗಳನ್ನು ತಗೊಂಡು ನಂತರದಲ್ಲಿ ಇದನ್ನ ತಯಾರು ಮಾಡುವಂಥ ರೆಸಿಪಿಗಳನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇದು ತಿಂದರೆ ಒಮ್ಮೆ ತಿಂದರೆ ಸಾಕು ನಿಮಗೆ. ಅದರ ಎಷ್ಟು ನೀವು ಅದಕ್ಕೆ ಫಿದಾ ಆಗ್ತೀರ ಅಂತ ಹೇಳಿದರೆ ಕವಳಿಕಾಯಿ ಮಂದನ ಗೊಜ್ಜು ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ. ಆದರೆ ಇದು ಅಪರೂಪದ ವಸ್ತು ಆಗಿದೆ ಈಗ. ಯಾಕಂತ ಗೊತ್ತಿಲ್ಲ, ಕವಳಿ ಗಿಡಗಳೇ ನಮ್ಮ ಊರುಗ ಮನೆಗಳಲ್ಲಿಲ್ಲ. ಯಾಕಿಲ್ಲ ಏನಂತ ಗೊತ್ತಿಲ್ಲ. ಬಹುಶಃ ಭಾಳ ಜನ ಹೇಳ್ತಾರೆ ಇದ್ರ ಮುಳ್ಳಿಗೋಸ್ಕರ ಇದು ನಾಶ ಆಯಿತು, ಊರಿಂದ ದೂರ ಆಯಿತು ಅಂತಾರೆ. ಸರಿ, ಊರಿಂದ ದೂರ ಆಯಿತು, ಕಾಡುಗಳಲ್ಲಾದರೂ ಇರಬೇಕಿತ್ತಲ್ಲ. ಕಾಡುಗಳಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ದಿದ್ರು ಕೂಡ ಅಲ್ಲೂ ಕೂಡ ಈ ಕವಳಿ ಮೊಟ್ಟೆಗಳು ತುಂಬ ಕಡಿಮೆ ಆಗಿದೆ. ಯಾಕಂತ ಗೊತ್ತಿಲ್ಲ. ಬಹುಶಃ ಭೂಮಿ ತಾಪಮಾನ ಇದಕ್ಕೆ ಕಾರಣನೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟವರು ತಿಳಿಸ್ಬೇಕಾಗತ್ತೆ. ಈ ಕವಳಿಕಾಯಿ ನೋಡಿ, ಈಗ ಕವಳಿಕಾಯಿಯನ್ನು ಆಯ್ಕೆ ಮಾಡಿ ಹುಡುಕಿ ತಗೊಂಡು ಬರುವಂಥದ್ದು ತುಂಬ ಕಷ್ಟದ ಕೆಲಸ. ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಇದ್ರೂ ಕೂಡ ಮತ್ತು ಇದನ್ನು ಅಷ್ಟು ಸಲೀಸಿನಲ್ಲಿ ತರಲಿಕ್ಕಾಗಲ್ಲ. ಮೊದಲೆಲ್ಲ ಈ ಹಾಲಕ್ಕಿಯವರು, ಬೇರೆ ಬೇರೆ ಗುಡ್ಡಗಾಡು ಜನಗಳು ಮಾರಾಟಕ್ಕೆ ತರ್ತಿದ್ರು ಬೇರೆ ಬೇರೆ ಬಯಲು ಸೀಮೆಗಳಲ್ಲಿ. ಈಗ ಅವರು ಕೂಡ ಇದನ್ನು ತರಲ್ಲ.